ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಸಂಪರ್ಕ ಪಡೆಯುವ ಗ್ರಾಹಕರಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ನಡೆಸುತ್ತಿರುವ ಆಂಧ್ರಪ್ರದೇಶ ಮೂಲದ ಕಾರ್ಮಿಕರು ನೀರಿನ ಸಂಪರ್ಕ ನೀಡಲು ಅಲ್ಲಿನ ಜನರಿಂದ ಪ್ರತಿ ಸಂಪರ್ಕಕ್ಕೆ 200 ರಿಂದ 300 ರೂಪಾಯಿ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಸಂಪರ್ಕ ಪಡೆಯುವ ವ್ಯಕ್ತಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕೂಡ ಪಡೆಯಲಾಗುತ್ತಿದೆ ಎಂದು ಆ ಭಾಗದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ಫರ್ನಾಂಡಿಸ್ ಆರೋಪಿಸಿದ್ದಾರೆ. ಈ ಬಗ್ಗೆ ತಾನು ಕಾಮಗಾರಿಯ ಜವಾಬ್ದಾರಿ ಹೊತ್ತಿರುವ ಇಂಜಿನಿಯರ್ ಚಂದ್ರ ಅವರನ್ನ ಕೇಳಿದಾಗ ನೀರಿನ ಸಂಪರ್ಕಕ್ಕೆ ಹಣ ಕೊಡಬೇಕಾಗಿಲ್ಲ, ಇದು ಸಂಪೂರ್ಣ ಉಚಿತ ಎಂದು ತಿಳಿಸಿದ್ದಾರೆ. ಆದರೆ ಈ ಕಾಮಗಾರಿ ಮಾಡುವ ಕಾರ್ಮಿಕರು ಜನರಿಂದ ಹಣ ವಸೂಲಿ ಮಾಡುವ ಜೊತೆಗೆ ಆಧಾರ್ ಕಾರ್ಡ್ ಪ್ರತಿಯನ್ನು ಪಡೆಯುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಪಿಡಿಒ ಅವರನ್ನ ಕೇಳಿದರೆ ಆ ಬಗ್ಗೆ ಪರಿಶೀಲಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಹಣ ವಸೂಲಿ ನಿಲ್ಲದಿದ್ದರೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ನೀಡುವುದಾಗಿ ಆಗ್ನೇಲ್ ಅವರು ಎಚ್ಚರಿಸಿದ್ದಾರೆ. ಇಲ್ಲಿ ಏನಾಗಿದೆ ಕೇಳಿದ್ರೆ ಈ ಜಲಜೀವನ್ ಮಿಷನ್ ಅಡಿ ಒಂದು ನೀರಿನ ವ್ಯವಸ್ಥೆಗೆ ಇದು ಮಾಡ್ತಾ ಇದ್ದಾರೆ, ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಆ ಪೈಪ್ ಲೈನ್ ಏನಾಗಿದೆ ಕೇಳಿದ್ರೆ ಇವರು ಇಲ್ಲಿ ಕೆಲಸ ಮಾಡೋರು ಆಂಧ್ರದವರು. ಇವರು ಪ್ರತಿಯೊಬ್ಬರ ಮನೆಗೆ ಅದು ಆ ನೀರು ಕೂಡಿಸ್ಲಿಕ್ಕೆ ಹಣ ಕೇಳ್ತಿದ್ರು ಒಂದು, ಮತ್ತು ಪ್ರತಿಯೊಬ್ಬರ ಮನೆಗೆ ಒಂದು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಆಧಾರ್ ಕಾರ್ಡ್ ಎಲ್ಲ ಬಹಿರಂಗ ಪಡಿಸ್ಕೊಂಬನಿಲ್ಲ. ಹಾಗಾಗಿ ಇವರು ಇವತ್ತಿನ ಅವ್ರು ಇಂಜಿನಿಯರ್ ಕೇಳಿದಾಗ ಇಲ್ಲ ಮೊದಲವರು ಈ ಹಳೆ ಪೀಡಿ ಅವರು ಹೇಳಿದ್ರು, ಹಾಗಾಗಿ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ ಹೇಳ್ತಾರೆ ಅವರು. ಈಗಿನ ಪೀಡಿಯೋ ಕೇಳಿದ್ರೆ ನಾವು ಹೊಸದಾಗಿ ಬಂದು ಹೇಳ್ತಾರೆ. ಅಂದ್ರೆ ಇದು ಇಲ್ಲಿ ಏನಾಗಿದೆ, ಈ ಕಡೆ ದುಡ್ಡು ಹೇಳಿಸ್ತಾರೆ ಮತ್ತು ಆಧಾರ್ ಕಾರ್ಡ್ ಕೊಡೋದಿಲ್ಲ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಕೇಳಿದ್ರೆ ಇವತ್ತು ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಅವ್ರಿಗೆ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ಸಾರ್ವಜನಿಕರಿಗೆ ಏನಾಗಿದೆ ಕೇಳಿದ್ರೆ ಏನಪ್ಪ ಬಡವರೆಲ್ಲ ಇರ್ತಾರೆ, ಅವ್ರಿಗೆ 200 ಕೊಡು 300 ಕೊಡು ಹೇಳಿದ್ರು ಏನೇನು ಕೊಡ್ತಾರೆ. ಆ್ಯಕ್ಚುಲಿ ಇದು ರೂಲ್ಸ್ ಪ್ರಕಾರ ಫ್ರೀ ಇದೆ. ಇವರು ಕೆಲಸ ಮಾಡೋರು ಆಂಧ್ರದವರು. ನಾಳೆಗೆ ಆಧಾರ್ ಕಾರ್ಡ್ಗಳು ಎಲ್ಲರೂ ಅಂದ್ಕೊಂಡು ಆ ಮಾಹಿತಿ ಬಹಿರಂಗ ಮಾಡ್ಕೊಂಡು ಏನಾದ್ರು ಆಗ್ಬಿಟ್ರೆ ಅದು ಜವಾಬ್ದಾರಿ ಅದು. ಹಾಗಾಗಿ ಆಧಾರ್ ಕಾರ್ಡ್ ಕೊಡುವಂಥದ್ದು ಯಾರು ಕೊಡ್ಬೇಕು ಹೇಳಿದ್ದೀನಿ ನಾನು, ಮತ್ತು ಅವ್ರು ಇಂಜಿನಿಯರ್ ಹೇಳಿದ್ದೀನಿ ನಾನು, ಖಾಲಿ ನಂಬರ್ ಬರ್ಕೊಂಡು ಹೋಗ್ತಾ ಹೇಳಿದ್ದಾರೆ. ಹಾಗಾಗಿ ಇದನ್ನು ಕೂಡಲೇ ಒಂದು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.